ಶನಿಯ ದೃಷ್ಟಿ ಪ್ರಭಾವದಿಂದ ಈ ರಾಶಿಗೆ ಊಹಿಸಲಾಗದ ಲಾಭ. ಶನಿಯ ನೇರ ದೃಷ್ಟಿಯಿಂದ 3 ರಾಶಿಗೆ ಅದ್ಭುತ ಲಾಭ. ಆದರೆ ಈ ರಾಶಿಗೆ ಸಹಿಸಿಕೊಳ್ಳಲಾಗದ ಸಂಕಷ್ಟ. ಶನಿದೇವನು ಮೀನ ರಾಶಿಯಲ್ಲಿ ಸಂಚರಿಸುವಾಗ ಅವನ ಸ್ಥಾನ ಮತ್ತು ದೃಷ್ಟಿಗಳು ದ್ವಾದಶ ರಾಶಿಗಳ ಮೇಲೆ ಹಾಗೂ ಜೀವನದ ವಿವಿಧ ಕ್ಷೇತ್ರಗಳ ಮೇಲೆ ಮಹತ್ವದ ಪ್ರಭಾವ ಬೀರುತ್ತವೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿಗೆ 3 ಮತ್ತು 7 ಮತ್ತು 10ನೇ ದೃಷ್ಟಿಗಳಿವೆ. ಮೀನ ರಾಶಿಯಲ್ಲಿರುವ ಶನಿಯು ಈ ಕೆಳಗಿನ ರಾಶಿಗಳ ಮೇಲೆ ತನ್ನ ದೃಷ್ಟಿಯನ್ನು ಬೀರುತ್ತಾನೆ. ವೃಷಭ ರಾಶಿ. ಇದು ಶನಿಯ ಮೈತ್ರಿ ರಾಶಿಯಾದರೂ 3ನೇ ದೃಷ್ಟಿಯು ಶ್ರಮವನ್ನು ಸೂಚಿಸುತ್ತದೆ. ಈ ರಾಶಿಯವರಿಗೆ ಆರ್ಥಿಕ ಲಾಭಕ್ಕಾಗಿ ಹೆಚ್ಚಿನ ಓಡಾಟ ಮತ್ತು ಪರಿಶ್ರಮದ ಅಗತ್ಯವಿರುತ್ತದೆ. ಇನ್ನು ಕನ್ಯಾ ರಾಶಿ. ನೇರ ದೃಷ್ಟಿಯು ಕನ್ಯಾ ರಾಶಿಯ ಮೇಲೆ ಬೀಳುವುದರಿಂದ ವೈವಾಹಿಕ ಜೀವನ ಮತ್ತು ಪಾಲುದಾರಿಕೆಯಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಉತ್ತಮ. ಧನು ರಾಶಿ. ವೃತ್ತಿ ಜೀವನದ ಮೇಲೆ ಪ್ರಭಾವ ಬೀರುತ್ತದೆ. ಕೆಲಸದ ಸ್ಥಳಗಳಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಲಿವೆ ಮತ್ತು ಶಿಸ್ತಿನಿಂದ ಕೆಲಸ ಮಾಡಿದರೆ ಮಾತ್ರ ಯಶಸ್ಸು ಸಿಗುತ್ತದೆ. ಶುಭ ಪ್ರಭಾವ. ಶನಿಯು ಮೀನ ರಾಶಿಯಲ್ಲಿರುವುದರಿಂದ ಈ ಕೆಳಗಿನ ಕ್ಷೇತ್ರಗಳಿಗೆ ಮತ್ತು ರಾಶಿಗಳಿಗೆ ಅನುಕೂಲಕರ. ವೃತ್ತಿ ಕ್ಷೇತ್ರ. ಆಧ್ಯಾತ್ಮ, ತತ್ವಶಾಸ್ತ್ರ, ವಿದೇಶಿ ವ್ಯವಹಾರಗಳು, ಜಲಮೂಲದ ಉದ್ಯಮಗಳು ಮತ್ತು ಸಮಾಜ ಸೇವೆಯಲ್ಲಿ ತೊಡಗಿರುವವರಿಗೆ ಉತ್ತಮ ಫಲಿತಾಂಶಗಳು ಸಿಗಲಿವೆ. ಆಧ್ಯಾತ್ಮ. ಮೀನವು ಮೋಕ್ಷದ ರಾಶಿಯಾದ್ದರಿಂದ ಆಧ್ಯಾತ್ಮಿಕ ಚಿಂತನೆಯಲ್ಲಿರುವವರಿಗೆ ಶನಿಯು ಹೆಚ್ಚಿನ ಆಳ ಮತ್ತು ಗಾಂಭೀರ್ಯವನ್ನು ನೀಡುತ್ತಾನೆ. ವೃಷಭ ಮತ್ತು ಮಕರ ರಾಶಿಯವರಿಗೆ ಶನಿಯ ಸಂಚಾರವು ಸ್ಥಿರತೆಯನ್ನು ತಂದುಕೊಡುವ ಸಾಧ್ಯತೆ ಇರುತ್ತದೆ. ಅಶುಭ ಪ್ರಭಾವಗಳು. ಕೆಲವು ಸಂದರ್ಭಗಳಲ್ಲಿ ಶನಿಯು ಸವಾಲುಗಳನ್ನು ತರಬಹುದು. ಆರೋಗ್ಯ. ಕಾಲುಗಳು, ನಿದ್ರಾಹೀನತೆ ಮತ್ತು ಮಾನಸಿಕ ಒತ್ತಡದ ಸಮಸ್ಯೆಗಳು ಹೆಚ್ಚಾಗಬಹುದು. ವಿಶೇಷವಾಗಿ ಮೀನ ರಾಶಿಯವರಿಗೆ 7ನೇ ಶನಿಯ ಜನ್ಮ ಕಾಲವಿರುವುದರಿಂದ ಮಾನಸಿಕ ಕ್ಲೇಶವಿರಬಹುದು. ಕುಂಭ ಮತ್ತು ಮೇಷ ರಾಶಿಯವರಿಗೆ 7ನೇ ಶನಿಯ ಪ್ರಭಾವವಿರುತ್ತದೆ. ಇವರು ಆರ್ಥಿಕ ವ್ಯವಹಾರಗಳಲ್ಲಿ ಜಾಗರೂಕರಾಗಿರಬೇಕು. ಕನ್ಯಾ ರಾಶಿಯವರು ಸಂಬಂಧಗಳಲ್ಲಿ ತಾಳ್ಮೆ ವಹಿಸಬೇಕು. ಶನಿ ದೋಷಕ್ಕೆ ಪರಿಹಾರ. ಶನಿಯ ಅಶುಭ ಪ್ರಭಾವವನ್ನು ಕಡಿಮೆ ಮಾಡಲು ಈ ಕೆಳಗಿನ ಕ್ರಮಗಳನ್ನು ಅನುಸರಿಸಬಹುದು. ಶನಿವಾರದಂದು ಹನುಮಾನ್ ಚಾಲೀಸಾ ಪಠಿಸುವುದು. ಹನುಮಂತನ ಆರಾಧನೆಯು ಶನಿ ದೋಷಕ್ಕೆ ಉತ್ತಮ ಪರಿಹಾರ. ಬಡವರಿಗೆ ಅಥವಾ ಕಷ್ಟದಲ್ಲಿರುವವರಿಗೆ ಕಪ್ಪು ಎಳ್ಳು, ಎಣ್ಣೆ ದಾನ ಮಾಡುವುದು ಉತ್ತಮ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ನಮ್ಮ ಗುರೂಜಿಯವರಿಗೆ ಕರೆ ಮಾಡಿ.